Good morning, students. Here in this card called first you see biology. We are discussing about chapter called the fourth animal kingdom. Animal kingdoms, you can see one of the largest kingdom. It is called this animal kingdom. You can see diversified organisms. You can see from lower organisms to the higher organisms. You can see so many organisms. ಈ ಆರ್ಗನಿಸಮ್ಸ್ ನಾವು ಸ್ಟಡಿ ಮಾಡ್ತೀವಿ ನಾವು ಹೆಂಗೆ ಬೈ ದೇಮ್ ಪುಟಿಂಗ್ ಇನ್ ಡಿಫರೆಂಟ್ ಫೈಲ ಕ್ಲಾಸಿಫಿಕೇಶನ್ ಮಾಡಿದಾಗ ನಾವು ವಾಟ್ ಇಸ್ ದ ನೀಡ್ ಆಫ್ ಕ್ಲಾಸಿಫಿಕೇಶನ್ ಕೆನ್ ಸಿ ಈಗ ವಿ ಆರ್ ಲರ್ನ್ಡ್ ಅಬೌಟ್ ವಾಟ್ ದ ನೀಡ್ ಆಫ್ ಕ್ಲಾಸಿಫಿಕೇಶನ್ if you classify the organisms into different phyla like classes, then you can in detail we can study about the particular characteristic of those phylums ನಾವು ಅಬ್ಸರ್ವ್ ಮಾಡಬಹುದು. ಹಾಗಾಗಿ ಈ ಒಂದು ಅನಿಮಲ್ ಕಿಂಗ್ಡಮ್ ನಾವು ಏನ್ ಮಾಡಿದ್ರೆ ದೇ ಗೋಯಿಂಗ್ ಟು ಡಿವೈಡ್ ಇಟ್ ಇಂಟು ವಾಟ್ ಕಾಲ್ಡ್ 10 ಫೈಲ ಫ್ರಮ್ ಪ್ರೋಟೋಜೋವಾ ಟು ದಿ ಅಪ್ ಟು ಕಾರ್ಡೇಟ್ಸ್. ಒಂದೊಂದು ಪ್ರೋಟೋಜೋವನ್ಸ್ ಇಂದ ಅಪ್ ಟು ಕಾರ್ಡೇಟ್ಸ್ ಅಲ್ಲಿ ನಾವು 10 ಫೈಲ ಆರ್ ದೇರ್. ಫೈಲಮ್ ಇಸ್ ಸಿಂಗ್ಯುಲರ್, ಫೈಲ ಇಸ್ ದಿ ವಾಟ್ ಕಾಲ್ಡ್ ಇಸ್ ಎ ಪ್ಲೂರಲ್ ಫಾರ್ಮ್ ಆಫ್ ದಟ್. 10 ಫೈಲಾಸ್ ಆರ್ ದೇರ್. ಈ 10 ಫೈಲಾಸ್ ಗಳನ್ನ ನಾವು ಅಲ್ಲಿ ಫಸ್ಟ್ ಫೈಲಮ್ ಇಸ್ ಕಾಲ್ಡ್ ಪ್ರೋಟೋಜೋವಾ ಅಂದ್ವಿ, ಬಟ್ ಇಟ್ ಇಸ್ ಎ ಯೂನಿಸೆಲ್ಯುಲರ್ ಒಂದ we kept it under the separate ಒಂದು ಕಿಂಗ್ಡಮ್ ಅಲ್ಲಿ ಇಟ್ಟು ಸ್ಟಡಿ ಮಾಡ್ತೀವಿ, ವಿಚ್ ಇಸ್ ದಟ್ ಕಿಂಗ್ಡಮ್ ಇಸ್ ಕಾಲ್ಡ್ ಪ್ರೊಟಿಸ್ಟ್. ಹಾಗಾಗಿ ನಾವು ವಿ ನಾಟ್ ಇನ್ಕ್ಲೂಡ್ ದಿ ಯೂನಿಸೆಲ್ಯುಲರ್ ಆಗಿರುವಂತ ಈ ಪ್ರೋಟೋಜೋವನ್ಸ್ ಅಂಡರ್ ದಿ ಅನಿಮಲ್ ಕಿಂಗ್ಡಮ್, ಎಕ್ಸೆಪ್ಟ್ ದಟ್ ಆಲ್ ದಟ್ ವಾಟ್ ಯು ಕಾಲ್ them is from porifera and up to chordates. There are how many phylums are there? There are 9 phylums. These 9 phylums we are going to study in the what you call them is the animal kingdom. What you are going to study about 9 phylums. Allee 9 phylums alli we are going to study about Porifera, Coelenterata, what you call them as Ctenophora, Ascellominthes, Platyrrhinthes, Arthropoda, Annelida, Arthropoda, what you call them as molluscans, Echinodermites, and the phylum called Chordates. And subphylum ನಾವು ಅದೇ only ಮತ್ತೆ we are called them as Hemichordates, Cephalochordates, Urochordates ಅಂತ ಮತ್ತೆ ಡಿವೈಡ್ ಮಾಡ್ತೀವಿ. ಅದರಲ್ಲಿ ವರ್ಟಿಕಲ್ ಸಬ್ಫೈಲಮ್ಸ್ ನಾವು ವರ್ಟಿಕಲ್ ಕಾರ್ಡೇಟ್ಸ್ ವರ್ಟಿಬ್ರೇಟಾ ಅಂತ ನೋಡ್ತೀವಿ. ಪ್ರೋಟೋಕಾರ್ಡೇಟ್ಸ್ ಅಂಡ್ ವರ್ಟಿಕಲ್ ವರ್ಟಿಬ್ರೇಟ್ಸ್. ವರ್ಟಿಬ್ರೇಟ್ಸ್ ಅಲ್ಲಿ ಮತ್ತೆ ಸಬ್ಫೈಲಮ್ ಡಿವೈಡ್ ಇಂಟು ವರ್ಟಿಕಲ್ ಕ್ಲಾಸಸ್, ಡಿಫರೆಂಟ್ ಕ್ಲಾಸ್ ಲೈಕ್ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಸೇಲ್ಸ್, ಮ್ಯಾಮಲ್. ಆಲ್ ದೀಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ ವರ್ಟಿಕಲ್ ಅನಿಮಲ್ ಕಿಂಗ್ಡಮ್. ಬೇಸಿಕಲಿ ವಾಟ್ ವಿ ಆರ್ ಸ್ಟಡಿಡ್ ಇನ್ ದಿ ಲಾಸ್ಟ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ದಿ ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಆರ್ ಸ್ಟಡಿಡ್ ಅಬೌಟ್ ವಾಟ್ ಆರ್ ದಿ ಟೆಕ್ನಿಕಲ್ ಟರ್ಮ್ಸ್, how we classify the organisms based on those what you call technical terms ಮೇಲೆ ಇಟ್ಕೊಂಡು ನಾವು ಸಿಂಪ್ಲಿಸಿಟಿ phylogenetic relations, what is the phylogenetic relation, evolution relation, how they are evolved from simple to complex organisms. ಅಂದ್ರೆ ಸಣ್ಣ ಜೀವಿಗಳ ಹೈಯರ್ ಆರ್ಗನಿಸಮ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಅವನ್ನ ನಾವು ಪುಟ್ ಇಟ್ ಇನ್ ಡಿಫರೆಂಟ್ ಫೈಲಮ್ಸ್ ಇಟ್ಕೊಂಡು ಓದ್ತಾ ಹೋಗ್ತೀವಿ. ಯಾವ ಕೆಲವು ಸಿಸ್ಟಮ್ಸ್ ಗಳು ಈ ಕೆಲವು ಫೈಲಮ್ಸ್ ಇರ್ತವೆ, ಕೆಲವು ಬರ್ತಾ ಬರ್ತಾ ಅಪಿಯರ್ ಆಗ್ತವೆ. ಕೆಲವಲ್ಲಿ ಒಂದು ಸಿಂಪಲ್ ಆಗಿ ನಾವು ನೋಡಿ ಕ್ಲಾಸಿಫೈ ಮಾಡ್ಬೇಕಾದ್ರೆ ಹೊಡ್ಕೊಳ್ಳೋದಿದೆ. ನಾವು ಲೆವೆಲ್ ಆಫ್ ಆರ್ಗನೈಸೇಷನ್ ನೋಡಿದಾಗ ಕೋಶ ಮಟ್ಟದ ವ್ಯವಸ್ಥೆ, ಅಂಗಾಂಶ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್, ಅಂಗ ಆರ್ಗನ್ ಸಿಸ್ಟಮ್ ಅಂಡ್ ಆರ್ಗನ್ ಲೆವೆಲ್, ಅಂಗ ವ್ಯೂವ ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. ಹಿಂಗೆ ನಾವು ಈ ಟೆಕ್ನಿಕಲ್ ಟರ್ಮ್ಸ್ ಹೇಳ್ಕೊಟ್ಟೆ. ಅಂಡ್ ಆಲ್ಸೋ ಈ ಸ್ಟಡಿ ಅಬೌಟ್ ವಾಟ್ ಯು ಕಾಲ್ ದಿಸ್ ಸೀಲೋಮ್ ಇದೆ ಇಲ್ಲ ಅನ್ನೋದ್ರ ಮೇಲೆ ಕೆಲವಲ್ಲಿ ಬರ್ತಾ ಬರ್ತಾ ಸೀಲೋಮ್ ಬಾಡಿ ಕ್ಯಾವಿಟಿ ಇದೆ ಇಲ್ಲ ಅನ್ನೋದು ಎ ಸೀಲೋಮ್ ಆಯ್ತು ಸರಿಯಾಗಿಲ್ಲ ಸುಡು ವಾಟ್ ಯು ಕಾಲ್ ದಿಸ್ ಡೆಫಿನೆಟ್ ಸೀಲೋಮ್ ಇದೆ ಅನ್ನೋದು. ಇವನ್ನ ಕ್ಲಾಸಿಫೈ ಮಾಡಿ ಈ ತರ ನಾವು ಜೀವಿಗಳನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಇವನ್ನೆಲ್ಲ ಉಪಯೋಗಿಸ್ತೀವಿ. ಆಮೇಲೆ ಬರ್ತಾ ಬರ್ತಾ what ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್, how many germ layers in the embryonic germ layers in the body ಮಾಡಲ್ಪಟ್ಟಿದೆ. ಡಿಪ್ಲೋಬ್ಲಾಸ್ಟಿಕ್ ಅಥವಾ ಟ್ರಿಪ್ಲೋಬ್ಲಾಸ್ಟಿಕ್. ಸಿಮಿಟ್ರಿಯಲ್ಲಿ ಕೆಲವು ಬಾಡಿ cannot be divided into equal walls, asymmetrical. Symmetrical body can be divided into ಅನ್ನೋದು. ಅದು ರೇಡಿಯಲಿ ಸಿಮೆಟ್ರಿಕಲ್ ಅಥವಾ ಬೈಲಾಟರಲ್. ಎನಿ ಪ್ಲೇನ್ ಕಟ್ ಮಾಡಿ ಸಮಭಾಗ ಬಂದ್ರೆ ರೇಡಿಯಲಿ, ಒಂದು ಪ್ಲೇನ್ ಕಟ್ ಮಾಡಿ ಸಮಭಾಗ ಬಂದ್ರೆ ಬೈಲಾಟರಲ್ ಸಿಮೆಟ್ರಿ. ಫಾರ್ಮೇಷನ್ ಆಫ್ ಹೆಡ್ ಆಗಿದ್ದು. ಹೀಗೆ ಸೋ ಮೆನಿ ದೀಸ್ ಟರ್ಮ್ಸ್ ವಿ ಆರ್ ಡಿಸ್ಕಸ್ ಇನ್ ದಿ ಲಾಸ್ಟ್ ಕ್ಲಾಸ್. ದೀಸ್ we are using these terms while explaining these phylums. Okay, ಇಲ್ಲಿ ಫಸ್ಟ್ ಬಾಡಿ ಕಳೆದ್ರೆ they want to study about a phylum Porifera. Porifera ಅಂದ್ರೆ ಬಾಡಿ itself is called pores are present in the body. ಅದಕ್ಕೆ Porifera. ಅಲ್ಲಿ ಈ ಒಂದು ಬಾತ್ ಸ್ಪಾಂಜ್ ಆಗಿ ನಾವು ಉಪಯೋಗಿಸ್ತೀವಿ. ಸ್ಪಾಂಜಸ್ ಅಂತ ಕರಿತೀವಿ. ನೀವು ಸ್ನಾನ ಮಾಡಬೇಕಾದ್ರೆ ಸ್ಪಾಂಜಸ್, ಬಾತ್ ಸ್ಪಾಂಜಸ್ ಸ್ಪಾಂಜಿ ಅನ್ನೋದ್ರಲ್ಲಿ ಯೂಸ್ ಇದೆ. ಬಾತ್ ಸ್ಪಾಂಜ್ ಆಗಿ ಉಪಯೋಗಿಸ್ತೀವಿ. ಬಾತ್ ಸ್ಪಾಂಜ್ ಅಲ್ಲಿ ಮೆನಿ pores are present in the body. Okay, now let me study about the phylum called Porifera.
What is that phylum? The phylum is called as a Porifera. The Porifera, Porifera is also called as a sponges. Sponges ಅನ್ನೋದು ಪ್ರಾಣಿಗಳಲ್ಲಿ ಒಂದು. ಈ Porifera ಅಂತ ಒಂದು ಫೈಲಮ್ ಇದೆಯಲ್ಲ, ಇದರಲ್ಲಿ ಮುಖ್ಯವಾಗಿ ಕಂಡು ಬರುವಂತಹ ಜೀವಿಗಳಿದೆ aquatic. They are called aquatic and exclusively they are marine. What do you call them? Exclusively they are marine and they are usually found in sea. ಸಮುದ್ರದಲ್ಲಿ ಕಂಡು ಬರ್ತವೆ. And some of them are freshwater forms. ಕೆಲವು ಸಿಹಿ ನೀರಲ್ಲಿ, what you call them as ಕೊಳಗಳಲ್ಲಿ, ಕೆರೆಗಳಲ್ಲಿ, ನದಿಗಳಲ್ಲಿ, what you call potable drinkable water is called them is a fresh water. ಅಂತ ನೀರಲ್ಲಿ ಸಹ ಇವು ಕಂಡು ಬರ್ತವೆ. ಅಲ್ಲಿ ಕೆಲವು ಫ್ಯೂ ಮೆಜಾರಿಟಿ ಏನಾಗಿದಾವಲ್ಲ, ದೇ ಆರ್ ಎಕ್ಸ್ಕ್ಲೂಸಿವ್ಲಿ ದೇ ಆರ್ ಮೊರೈನ್. ಅಂದ್ರೆ ಎಕ್ಸ್ಕ್ಲೂಸಿವ್ಲಿ ಏನಾಗಿದೆ, ಮೊರೈನ್ ಆಗಿತ್ತು ಅಂದ್ರೆ ಮೇಜಾರಿಟಿ ಆಫ್ ದೇಮ್ ದೇ ಆರ್ ಅಕ್ವಾಟಿಕ್. ಅಕ್ವಾ ಮೀನ್ಸ್ ವಾಟರ್, ಅಕ್ವಾಟಿಕ್ ಅಂದ್ರೆ ನೀರಲ್ಲಿ ಕಂಡು ಬರುತ್ತದೆ. ನೀರಲ್ಲಿ ಕಂಡು ಬರುವುದರಲ್ಲಿ ಮೆಜಾರಿಟಿ ಮುಖ್ಯವಾಗಿ ಬಹಳಷ್ಟು ಜೀವಿಗಳಿದಾವಲ್ಲ, ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮೊರೈನ್ ಅಂತ ಕರೀತಾರೆ. Exclusively they are marine. ಅಂದ್ರೆ ಸಮುದ್ರದಲ್ಲಿ ಕಂಡುಬರುವ exclusively they are marine. Exclusively marine ಅಂದ್ರೆ ಯಾವತ್ತೂ ಸಮುದ್ರದಲ್ಲಿ ಕಂಡು. And few ಕೆಲವು ಮಾತ್ರ few are ಏನಂದ್ರೆ they are fresh water. ಏನಂದ್ರೆ fresh water forms. ಕೆಲವು ಯಾವ ರೀತಿ ಇದಾವೆ, fresh water forms ಇದಾವೆ. ಮುಖ್ಯವಾಗಿ ಯಾವುದು ಅಕ್ವಾಟಿಕ್ ಆಗಿ ನೀರಲ್ಲಿ ಕಂಡು ಬರ್ತವೆ. ಎಕ್ಸ್ಕ್ಲೂಸಿವ್ಲಿ ದೇ ಆರ್ ಮೊರೈನ್, ಸಮುದ್ರದಲ್ಲೇ ಇರ್ತವೆ. ಅಂಡ್ ಫ್ಯೂ ಆರ್ ಫ್ರೆಶ್ ವಾಟರ್ ಫಾರ್ಮ್ಸ್, ಕೆಲವು ಮಾತ್ರ ಫ್ರೆಶ್ ವಾಟರ್ ಫಾರ್ಮ್ ಇದೆ. ನಾವು ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ದೇ ಆರ್ ಯೂಸುವಲಿ ಮಲ್ಟಿಸೆಲ್ಲರ್. ಆಲ್ ಮಲ್ಟಿಸೆಲ್ಲರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿ ಕಿಂಗ್ಡಮ್ ಮನೆ. ಯೂನಿಸೆಲ್ಲರ್ ಅನ್ನ ಸಪರೇಟ್ ಮಾಡಿ ಎಲ್ಲಿ ಸ್ಟಡಿ ಮಾಡ್ತಾ ಇದೀವಿ, ವಿ ಆರ್ ಸ್ಟಡಿಂಗ್ ಇನ್ ಸಪರೇಟ್ ಕಿಂಗ್ಡಮ್ ಪ್ರೊಟಿಸ್ಟಾ. ಹಂಗಾಗಿ ಇವೆಲ್ಲ ಏನು ಮಲ್ಟಿಸೆಲ್ಲರ್ ಬಹುಕೋಶ ಜೀವಿಗಳೇ. ಬಹುಕೋಶ ಜೀವಿಗಳಲ್ಲಿ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಬೇರೆ ಬೇರೆ ಇರುತ್ತೆ. ಕೆಲವು ಲೋಯರ್ ಫಾರಮ್ಸ್ ಅಲ್ಲಿ ಕೋಶ ಮಟ್ಟದ ಸೆಲ್ಲಾರ್ ನೇಚರ್ ಇದೆ. ಮುಂದೆ ಬರ್ತಾ ಹೈಯರ್ ಟಿಶ್ಯೂ ಆರ್ಗನೈಸೇಷನ್. ಆದ್ರೆ ಇವು ಏನು, ದೇ ಆರ್ ಆಲ್ ಮಲ್ಟಿಸೆಲ್ಲರ್ ಬಟ್ ದೇ ಎಕ್ಸಿಬಿಟ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ನೆಕ್ಸ್ಟ್ ಕ್ಯಾರೆಕ್ಟರ್ ಜೀವಿಗಳು ಬಹುಕೋಶಗಳು, ಅದಕ್ಕೆ ಮಲ್ಟಿಸೆಲ್ಲಾರ್ ಆಗಿರ್ತದೆ ಅವುಗಳಲ್ಲಿ. ಬಟ್ ಸೆಲ್ಸ್ ಆರ್ ನಾಟ್ ಅಗ್ರಿಗೇಟೆಡ್, ದೇ ಆರ್ ನಾಟ್ ವಾಟ್ ಯು ಕಾಲ್ ದೆಮ್ as they are grouped together to form a tissue ಆಗಿ ಒಂದು ಡೆಫಿನೆಟ್ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಹಾಗಾಗಿ ದೇ ಆರ್ ಓನ್ಲಿ ದೇ ಆರ್ ಅಗ್ರಿಗೇಟ್ ಆಗಿದೆ, ಸೆಲ್ಸ್ಗಳು ಸೇರ್ಕೊಂಡವಷ್ಟೇ. ದೇ ಆರ್ ನಾಟ್ performing a common function. Then called they are not formed into tissues. Again, ಅಂದ್ರೆ they what called they exhibit what you call cells that they grow aggregated in form. Cells are aggregated and that they are not formed into tissue. Then called what is the level of organization? They called what is the level of organization? The cellular level of organization. They exhibit multicellular. They exhibit ಏನಂತ ತೋರಿಸ್ತವೆ, ದೇ ಎಕ್ಸಿಬಿಟ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇಂಥ ಲೆವೆಲ್ ಆಫ್ ಆರ್ಗನೈಸೇಷನ್ ಕಂಡು ಬಂದಿದ್ದಾವೆ, ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ದೇ ಎಕ್ಸಿಬಿಟ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇಂಥ ಲೆವೆಲ್ ಆಫ್ ಆರ್ಗನೈಸೇಷನ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದಾವೆ. ನಾವು ಈ ಕೆಲವು ಸಿಮೆಟ್ರಿ ಮೇಲೆ ಕೆಲವು ಜೀವಿಗಳನ್ನು ಕ್ಲಾಸಿಫೈ ಮಾಡಿದ್ವಿ. ಸಿಮೆಟ್ರಿಕಲ್, ರೆಡಿ. ಆ ರೆಡಿಯಲ್ಲಿ ಸಿಮೆಟ್ರಿಕಲ್, ಬೈಲರ್. ಈ ಜೀವಿಗಳಲ್ಲಿ ಒಂದು ಡೆಫಿನೆಟ್ ಆದಂತ ಬಾಡಿಯ ಶೇಪ್ ಇಲ್ಲ. ದಿ ಕೆನಾಟ್ ಹ್ಯಾವಿಂಗ್ ಎ ಡೆಫಿನೆಟ್ ಬಾಡಿ ಶೇಪ್ and hence they are called them as not as symmetrical, they are asymmetrical. ನೀವು ಒಂದು ಜೀವಿ ನೋಡಿದ್ರಲ್ಲಿ ಸ್ಪಾಂಜಿಲಾ ಇರುತ್ತೆ, they have not a definite body shape. ಇದರಲ್ಲಿ ಮುಖ್ಯವಾಗಿ ಡೆಫಿನೆಟ್ ಬಾಡಿ ಶೇಪ್ ಇಲ್ಲ. they call them as asymmetrical. they are
asymmetry. Symmetry is a definite body plan. Body parts arranged in a orderly manner. ಇಲ್ಲಿ asymmetrical. ಏನಿದೆ asymmetrical. ಡೆಫಿನೆಟ್ ಆದಂತ ಒಂದು ಸಿಮಿಟ್ರಿ ಇಲ್ಲ, ಶೇಪ್ ಇಲ್ಲ ಅಂತ ಕರೀತೀವಿ. asymmetrical animals. ಇವು ಏನಾಗಿದೆ ಮುಖ್ಯವಾಗಿ asymmetrical ಆಗಿರ್ತವೆ. ಅಂಡ್ ಯೂಸಲಿ ಇಲ್ಲಿ ಸೆಲ್ಸ್ ಇದಾವೆ, ಸೆಲ್ಸ್ ಆರ್ ನಾಟ್ ಆರ್ಗನೈಸ್ಡ್ ಟಿಶ್ಯೂ. ಇಲ್ಲಿ ಬಾಡಿ ಯೂಸಲಿ ಇನ್ ಕೇಸ್ ದಿಸ್ ಇಲ್ಲಿ ಬಾಡಿ ವಾಲ್ ಮೇಡ್ ಆಫ್ ಟೂ ಲೇಯರ್ಸ್. ಬಾಡಿ ವಾಲ್ ಏನು ಮಾಡಲ್ಪಟ್ಟಿದೆ? ಟೂ ಲೇಯರ್ಸ್. ಔಟರ್ ಲೇಯರ್ ಡರ್ಮಲ್ ಲೇಯರ್, ಒಳಗಿಂದ ಸ್ಕಿನ್ ಇದೆಯಲ್ಲ ಡರ್ಮಲ್ ಲೇಯರ್. Dermal layer is called pinacoderm and inner layer is called as a gastal layer, also called as a choanoderm. Body wall. Next layer, right? What called as characteristic of the body wall. Okay, right there. Is that visible? Okay, then body wall. Body wall is made of. Made of outer ಹೊರಗಿರುವಂತ ಡರ್ಮಲ್. ಔಟರ್ ಡರ್ಮಲ್ ಅಂದ್ರೆ ಸ್ಕಿನ್ ತರ ಆಗಿದೆ. ಡರ್ಮಲ್ ಲೇಯರ್ ಇದೆ. ಡರ್ಮಲ್ ಲೇಯರ್ ಅದಕ್ಕೆ ಏನು ಕರೀತೀವಿ ನಾವು? ಪಿನಾಕೋಡರ್. ಪಡಿಕೊಳ್ಳಿ ಪಿನಾಕೋಡರ್. ಔಟರ್ ಲೇಯರ್ ನಾವು ಪಿನಾಕೋಡರ್ ಅಂತ ಕರೀತೀವಿ. And inner layer ಇದೆ. inner ಯಾವ layer? Gastral layer. Inner gastral layer is called, ಅದನ್ನ ನಾವು ಹೇಳ್ತೀವಿ inner gastral. Inner gastral layer is called choanoderm. choanoderm. ಬಾಡಿ ವಾಲ್ ಅಲ್ಲಿ ಎರಡು ಲೇಯರ್ಸ್ ಇದಾವೆ. which are those? inner gastral layer called choanoderm. outer outer layer dermal layer called pinacoderm. Now ಈ layers ಅನ್ನು ನೋಡಿದಾಗ for example I want to call this one of the species of this what called as ಪರಿಸರದಲ್ಲಿ ಒಂದು ಪ್ರಾಣಿ. ಆ ಪ್ರಾಣಿ ಯಾಕೆ called as cycon. ಅದು cycon ನೋಡಿ ಇದೇ cycon ಆಗಿಬಿಟ್ಟಿದೆ. ಇಲ್ಲಿ ಬಾಡಿಯಲ್ಲಿ ಎರಡು ಲೇಯರ್ಸ್ ಕಾಣ್ತದೆ. this is called as ಬಾಡಿ ಇಲ್ಲಿ ಅಟ್ಯಾಚ್ ಇರುತ್ತೆ ಸಬ್ಸ್ಟ್ರೇಟ್ ಮೇಲೆ. ಅಂದ್ರೆ ಕಳೆದಲ್ಲಿ ಇಲ್ಲಿ ಒಳಗಡೆ ನೋಡಿದಾಗ ಇಲ್ಲಿ ಒಳಗಡೆ ಒಂದು ಲೇಯರ್ ಇದೆ. ಇದು ಬಾಡಿ ವಾಲ್. ದಿಸ್ ಬಾಡಿ ವಾಲ್ ಲೈಕ್ ದಿಸ್. ಓಕೆ, ಇಲ್ಲಿ ಬಾಡಿ ವಾಲ್ ಅಲ್ಲಿ ಈ ತರ ಕಾಣುತ್ತೆ. ಇನ್ ಕೇಸ್ ದಿಸ್ ಅಲ್ಲಿ ನಾನು ಹೇಳಿದೆ ಬಾಡಿ ವಾಲ್ ಇಸ್ ಮೇಡ್ ಆಫ್ ವಾಟ್ ಕಾಲ್ಡ್ as two layers of the cell. which are those what called as ಇಲ್ಲಿ ಹೊರಗಡೆ ಲೇಯರ್ ಕಳ್ಕೊಂಡಿದೆ. ಸೇಮ್ ಮಾಡಲ್ಪಟ್ಟಿದೆ. ಆ ಸೆಲ್ಸ್ ಗಳನ್ನ ನಾವು ಏನು ಕಳ್ಕೊಂಡಿದೆ? ಇರುವಂತ ಫ್ಲಾಟ್ ಆಗಿರೋ ಸೆಲ್ಸ್ ಗಳು ಇದ್ದಾಗ ಕಾಣ್ತದೆ. ಈ ಫ್ಲಾಟ್ ಅಂಡ್ ಸೆಲ್ಸ್ ಅಂಡ್ ಸ್ಕಿನ್ ಸೈಡ್ ಇದೆಯಲ್ಲ ಅದು ಕಾಲ್ಡ್ as ಈ ಅದನ್ನ ಆ ಲೇಯರ್ ನಾವು ಪಿನಾಕೋಡರ್ಮ್ ಅಂತೀವಿ. ಈ ಲೇಯರ್ ಇದೆ. ಈ ಒಳಗಡೆ ಲೇಯರ್ ಅಲ್ಲಿ ಸ್ಪೆಷಲೈಸ್ ಸೆಲ್ಸ್ ಕಾಲ್ಡ್ ಕೊಯಿನೋಸೈಟ್. ಅಂದ್ರೆ ಪಿನಾಕೋಡರ್ಮ್ ದಿ ಬಾಡಿ ಲೇಯರ್ ಪಿನಾಕೋಡರ್ಮ್ ಇಸ್ ಮೇಡ್ ಆಫ್ cells. those cells are what is called as pinacocytes. This is where now pinacocytes. What are called pinacocytes? Outer dermal layer is pinacoderm is made up of cells, and those cells are called pinacocytes. These are flattened cells. In the flattened cells bro ಈ ಹೊರಗಿನ ಲೇಯರ್ ಇರ್ತಾರೆ. ತಿಳ್ಕೊಳ್ಳೋದಕ್ಕೆ ಸೇಮ್ ಔಟ್ಸೈಡ್ ನಾವು this is called Pinacoderm is made up of pinacocytes. Pinacocytes cells. Pinacocytes cells are ಮಾಡಲ್ಪಟ್ಟಿದೆ. And inner layer inner layer is gastral layer. Digestive gas particularly gastric glands ಅಂತ ಸ್ಟೊಮಕ್ ಆಗಿ ಗ್ಯಾಸ್ಟ್ರಿಕ್ ಸ್ಟೊಮಕ್ ಆಗಿ ಒಳಗಡೆ ಫೇಸಿಂಗ್ ಇರುವಂತ ಒಂದು ಈ ಕ್ಯಾವಿಟಿನ ನಾವು ಸ್ಟೊಮಕ್ ಅಂತ ಕರೀಬಹುದು. ಹಂಗಾಗಿ ಈ ಒಂದು ಗ್ಯಾಸ್ಟ್ರಲ್ ಲೇಯರ್ ಮೇಡ್ ಆಫ್ ಪರ್ಟಿಕ್ಯುಲರ್ ಸ್ಪೆಷಲೈಸ್ ಸೆಲ್ಸ್ ಅಂತ ಕರೀತಾರೆ. ಮಲ್ಟಿಪಲ್ spherical shapes like this, given in column like this, and they are flagellate like this. These cells are called as choanocytes. ಯಾವುದು choanoderm is made of the cells called as choanocytes. ಇದು ಯಾವ ಸೆಲ್ಸ್ ಇದು? The name of the cell is called as choanocytes.
ಈ ಕೊಯನೋಸೈಟ್ಸ್ cells color ಕಾಣುತ್ತೆ. It also called them as collar cells. Okay, now collar cells ಅಂತ ಕರೀತೀವಿ. ಅಂದ್ರೆ ಈ ಒಳಗಿನ ಲೇಯರ್ ಗ್ಯಾಸ್ಟ್ರಲ್ ಲೇಯರ್ ಆಗಿರುವಂತ ಸೆಲ್ಸ್ ಬಿಡ್ತೀವಿ. ಈ ಗ್ಯಾಸ್ಟ್ರಲ್ ಲೇಯರ್ ಅಲ್ಲಿ ಈ ತರ ಸೆಲ್ಸ್ ಬಿಡ್ತಾರೆ. ಈ ಗ್ಯಾಸ್ಟ್ರಲ್ ಲೇಯರ್ ಇರುವಂತ ಈ ತರ ಸೆಲ್ಸ್ ಅವನ್ನ ನಾವು ಕೊಯನೋಸೈಟ್ಸ್ ಅಥವಾ ಕಾಲರ್ ಸೆಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಿಮಗೆ ಎರಡು ತರ ಸೆಲ್ಸ್ ಗಳು ಕಂಡು ಬಂದು ಬಾಡಿ ವಾಲ್ ಅಲ್ಲಿ ಔಟರ್ ಲೇಯರ್ ಅಲ್ಲಿ ಇರುವಂತದ್ದು ಪಿನಾಕೋಸೈಟ್ಸ್, ಆಮೇಲೆ ಇನ್ನ ಗ್ಯಾಸ್ಟ್ರಲ್ ಲೇಯರ್ ಇರುವಂತದ್ದು ಬಾಡಿ ಕಾಲರ್ ಸೆಲ್ಸ್ ಅದಕ್ಕೆ ಕೊಯನೋಸೈಟ್ಸ್. ಅಂದ್ರೆ ಬಾಡಿ ವಾಲ್ ಇಸ್ ಮೇಡ್ ಅಪ್ ಆಫ್ ಟೂ ಲೇಯರ್ಸ್. ಔಟರ್ ಲೇಯರ್ ಇಸ್ ವಾಟ್ ಕಾಲ್ಡ್ ಪಿನಾಕೋಡರ್ಮ್ and inner layer is called gastral layer. Pinacoderm is made up of pinacocytes and inner gastral layer is made up of what is called koenoderm. Gastral layer ಗೆ koenoderm ಅಂತೀವಿ. ಆ koenoderm ಅಲ್ಲಿ ಇರುವಂತ ಸೆಲ್ಸ್ ಗಳನ್ನ ನಾವು koenocytes or we can also call them as collar cells. Easily flash ಇರುವಂತ collar cells ಗಳು ಕಂಡು ಬಂದಿರುತ್ತೆ. ಈಗ ಅಂದರೆ ಈ ಎರಡು ತರ ಸೆಲ್ಸ್ ಗಳಿದಾವೆ. ಈ ಸೆಲ್ಸ್ ಗ್ರೂಪ್ ಆಗಿ ಟಿಶ್ಯೂ ಆಗಿಲ್ಲ, ಸೆಲ್ಸ್ ಇಂಡಿವಿಜುವಲ್ ದೇ ಗೋಯಿಂಗ್ ಪರ್ಫಾರ್ಮ್ ಫಂಕ್ಷನ್ಸ್. ಇದು ದಟ್ ಇಲ್ಲಿ ಅದಕ್ಕೆ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ಸ್ ನಾವು ಇಲ್ಲಿ ನೋಟಿಸ್ ಮಾಡ್ತಾ ಇದ್ವಿ. ಇಲ್ಲಿ ಬಾಡಿ ಇದೆ ನಾನು ಹೇಳಿ ಹೆಸರು ಇಟ್ಸ್ ಪಡ್ಕೊಳ್ಳೋದೇ ಫೋರಿಫೆರಾ. ಬಾಡಿ ಹ್ಯಾವಿಂಗ್ ವಾಟ್ ಕಾಲ್ಡ್ ಇಸ್ ಎ ಸರ್ಫೇಸ್ ಕನ್ಸಿಸ್ಟ್ ಆಫ್ ಎ ನ್ಯೂಮರಸ್ ಪೋರ್ಸ್. ಬಾಡಿ ಹಂಗೆ ನ್ಯೂಮರಸ್ ಪೋರ್ಸ್ ನೋಡಿ ಇವರು ಹತ್ರ these pores are what called as small pores. ಇಲ್ಲಿ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿದೆ. these pores are called as ostia. ostia ಅಂದ್ರೆ ಈ ಸೆಕ್ಷನ್ ತರ ಈ ಒಂದು ಸ್ಪಾನ್ ಇದೆ. this is called as span like this. a floss like structure ಕಾಣ್ತಿರೋ ಇದು ಇದರಲ್ಲಿ ಸಮುದ್ರದಲ್ಲಿ ಇನ್ನೇ ಒಂದು ಕೆಳಗಡೆ ಬಾಟಮ್ ಅಲ್ಲಿ ಸಬ್ಸ್ಟ್ರೇಟ್ ಅನ್ನು ಅಟ್ಯಾಚ್ ಆಗಿರುತ್ತದೆ. and these are called as like this. These are called ಒಳಗಡೆ ಒಂದು ಕ್ಯಾವಿಟಿ ಇದೆ. this called cavity. ಇಲ್ಲಿ ಈ ತರ ಒಂದು ಸ್ಪಾಂಜಸ್ ಇರುವಂತ ಈ ಒಂದು ಬಾಡಿಯ ವಾಲ್ ಅಲ್ಲಿ ಈ ಒಳಗಡೆ ಈ ತರ ಕ್ಯಾವಿಟಿ ಇದೆ. ಈ ಬಾಡಿಯಲ್ಲಿ ನಂಬರ್ ಆಫ್ ಪೋರ್ಸ್ ಈ ತರ ಇದನ್ನ ಆಲ್ಫಾಬೆಟ್ಸ್ ಇಲ್ಲಿ ಕೆಸಿ ಕಾಲರ್ ಲೈಕ್ ಇದೆ. ಈ ಬಾಡಿಯಲ್ಲಿ ನಂಬರ್ ಆಫ್ ಪೋರ್ಸ್ ಇದೆ. ಇಲ್ಲಿ ಇದರಲ್ಲಿ ಇದು ಒಳಗಡೆ ಕ್ಯಾವಿಟಿ ಕಾಣುತ್ತೆ. ಅಲ್ಲಿ ಒಳಗಡೆ ಇರೋ ಲೇಯರ್ಸ್. ಈ ಬಾಡಿಯಲ್ಲಿ ನಂಬರ್ ಆಫ್ ಪೋರ್ಸ್ ರಂಧ್ರಗಳಿದಾವಲ್ಲ ಅವು ಒಳಗಡೆ ಆಸ್ಟಿಯಾ. ಆ ಆಸ್ಟಿಯಾ ಅಂದ್ರೆ ಸರ್ಫೇಸ್ ಬಾಡಿ ಸರ್ಫೇಸ್ ಅಲ್ಲಿ ನಂಬರ್ ಆಫ್ ಸ್ಮಾಲ್ ಪೋರ್ಸ್. ದೋಸ್ ಆರ್ ವಾಟ್ ಕಾಲ್ಡ್ ಇಸ್ ಆಸ್ಟಿಯಾ ಅಂತ ಕರೀತೀವಿ. ಥ್ರೂ ವಿಚ್ ದಿ ವಾಟರ್ ಎಂಟರ್ ಇಂಟು ದಿ ಬಾಡಿ. ಏನಂದ್ರೆ ಬಾಡಿ ಒಳಗಡೆ ಹೋಗುತ್ತೆ, ಎಂಟರ್ ಇಂಟು ದಿ ಬಾಡಿ. ಅಂಡ್ ದಟ್ ಎಂಟರ್ ಬಾಡಿ ಒಳಗೆ ವಾಟರ್ ಯಾವ್ದು ಮುಖಾಂತರ ಹೋಗುತ್ತೆ, ಸ್ಮಾಲ್ ಪೋರ್ಸ್ ಕಾಲ್ಡ್ ಆಸ್ಟಿಯಾ. ಅಂಡ್ ದೆನ್ ಇಟ್ ವಾಟ್ ಕಾಲ್ಡ್ ಇಸ್ ವಾಟರ್ ಎಂಟರ್ ಆಗುತ್ತೆ and open enter into the larger ಒಳಗಡೆ ಒಂದು ಕ್ಯಾವಿಟಿ ಒಳಗಡೆ ಹೋಗುತ್ತೆ. that cavity is called as sponges. sponges ಇರುವಂತ ಕ್ಯಾವಿಟಿ ಕ್ಯಾವಿಟಿ ಸಿಲೋಮ್ ಅಂತಿದೆ. ಇಲ್ಲಿ ಒಳಗಡೆ ಕ್ಯಾವಿಟಿ ನಾವು ಸ್ಪಾಂಜೋಸೀಲ್. then water enter through the small opening called ostia and enter into what called as ಒಂದು ಕ್ಯಾವಿಟಿ that called as sponjoseel. ಈ ವಾಟರ್ ಅಲ್ಲಿ ಏನಂದ್ರೆ ಈ ಕ್ಯಾರಿ ಸಮ್ ಆಫ್ ದಿ what called nutrients, ಪೋಷಕಾಂಶಗಳು what called as they going to carry this and what called gases, all these going to carry it and the cells going to utilize those. The cells going to utilize that. ಈ ಬಾಡಿ ಅಲ್ಲಿ ಬಂದ ಈ ಸೆಲ್ಸ್ ಗಳು ಇದನ್ನ ಯುಟಿಲೈಸ್ ಮಾಡ್ಕೊಂತವೆ. ಆಮೇಲೆ ತ್ಯಾಜ್ಯ ವಸ್ತುಗಳನ್ನ ತೆಗೆದು ಥ್ರೋ ಟು ದಿ ಲಾರ್ಜರ್ ಓಪನಿಂಗ್. ಮುಖಾಂತರ ಇದು ಏನು ಲಾರ್ಜರ್ ಓಪನಿಂಗ್ ಇದೆ. ದಿಸ್ ಓಪನಿಂಗ್ what called as osculum. where water enter to the body through smaller opening called as ostia and then opens what called comes into the what called cavity called sponjoseel and it comes out through the larger opening that is what is called as osculum. ಅದಕ್ಕೆ ನಾವು osculum. ಇಂತ ಒಂದು ಕೆನಾಲ್ ಸಿಸ್ಟಮ್ ಪ್ರೆಸೆಂಟ್ ಇನ್ ದಿ ಬಾಡಿ ಇಟ್ ಕಾಲ್ಡ್ as water canal system. Water canal system is one of the important characteristic feature of the porifera. Anga nimage where do you found the water vascular system andre you can see porifera anta ನೆನಪಿಡಬೇಕು. what called porifera. ಈ water vascular system ಅದಕ್ಕೆ ಈ ಬಾಡಿ ಏನಾಗುತ್ತೆ what is the water vascular system? water enter into the body. body enter ಆಗುತ್ತೆ
through body surface mukhantara enter agutte through the small pores called ostium, and that enter into what is called spongiosum, and it comes out through the larger opening ತುದಿಯಲ್ಲಿ ಅಂತ ಇರುತ್ತೆ ಆಸ್ಕುಲಮ್. ಆಸ್ಕುಲಮ್ ಮುಖಾಂತರ ಹೊರ ಬರುತ್ತೆ. This system of flow of water in the body is called water to the canals ಮುಖಾಂತರ ಇರುತ್ತೆ. canals ಒಂದು ದೊಡ್ಡ ಒಂದು ಕ್ಯಾವಿಟಿಯಿಂದ ಹೊರ ಬರುತ್ತೆ. ಅಲ್ಲಿ ಬಾಡಿಯಲ್ಲಿ ಸೆಲ್ಸ್ಗಳಲ್ಲಿ ಇಟ್ಕೊಂಡ ಬೇಕಾದ ಪೋಷಕಾಂಶಗಳನ್ನು ಇಟ್ಕೊಂಡ್ಮೇಲೆ ಗ್ಯಾಸಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಅತ್ಯಜ್ಯವಾದ ಬೇಕಾದ ಹೊರ ಬರುತ್ತೆ. ಯಾರ ಮುಖಾಂತರ ಹೊರ ಬರುತ್ತೆ? ಥ್ರೂ ದಿ ಲಾರ್ಜರ್ ಓಪನಿಂಗ್ that called as a osculum. This is type of what called as a water canal system is present ಅನ್ನೋದು. ಇಲ್ಲಿ ಇನ್ನರ್ ಗ್ಯಾಸ್ಟ್ರಲ್ ಲೇಯರ್ ಆಫ್ ದಿಸ್ which is lying in spongiosum. ಈ spongiosum ನ ಕ್ಯಾವಿಟಿ ಲೈನಿಂಗ್ ಅಲ್ಲಿ ಏನ್ ಕಂಡುಬರ್ತದೆ? ಈ ಒಂದು ಕಾಲರ್ ಲೈಕ್ ಸೆಲ್ಸ್ ಇದಾವೆ. ಕಾಲರ್ ಲೈಕ್ ಸೆಲ್ಸ್ ಕಾಲರ್ ಸೆಲ್ಸ್ ಅಥವಾ ಪೈನೋಸೈಟ್ಸ್ ಅಂತ ಏನಿದೀವಲ್ಲ, ಯೂಶಲಿ ಈ ಒಂದು ಸ್ಪಾಂಜಸ್ ಇಲ್ಲಿ ಓಪನ್ ಆಗೋದು ಹೊರಗಡೆ ಆಸ್ಕ್ಲಮ್. ಇಲ್ಲಿ ಪಜಸ್ ಹೊಡಿಕೊಳ್ಳೋದೇನಿದೆ, ಇಲ್ಲಿ ಮಧ್ಯದಲ್ಲಿ ಒಂದು ಹೊರಗಿನ ಲೇಯರ್ ನಾವು ಒಳಗಡೆ ಇನ್ನರ್ ಗ್ಯಾಸ್ಟ್ರಲ್ ಲೇಯರ್ ಪೈನೋಸೈಟ್ಸ್ ಅಥವಾ ಕಲರ್ ಸೆಲ್ಸ್. ಇಲ್ಲಿ ಮಧ್ಯದಲ್ಲಿ ವಾಟರಿಂಗ್ ಸೆಲ್ಸ್ ಅಮೀಬಾಯ್ಡ್ ಸೆಲ್ಸ್ ಆಗ್ತದೆ. ಮಧ್ಯದಲ್ಲಿ you can see ಒಂದು this is what called ಟಿಶ್ಯೂ ಇರುತ್ತೆ, ಒಂದು ಸೆಲ್ಸ್ ಇರುತ್ತೆ. ಟಿಶ್ಯೂ ಏನಿರಲ್ಲ, ಇಲ್ಲಿ ಒಂದು ಮೆಟೀರಿಯಲ್ ಜೆಲ್ಲಿ ತರ ಒಂದು ಮೆಟೀರಿಯಲ್ಸ್ ಇರುತ್ತೆ. ಅಲ್ಲಿ ಬಿಟ್ವೀನ್ ದೀಸ್ ಟೂ ಲೇಯರ್ಸ್ ಮಧ್ಯದಲ್ಲಿ ಬರುವಂತ ಒಂದು ಮೀಸೋಗ್ಲಿಯಾ ಬದಲ ಅಲ್ಲಿ ಮತ್ತೆ ಇರುವಂತ ನಾನ್ ಸೆಲ್ಲರ್ ಆಗಿರುವಂತ ಒಂದು ಸಬ್ಸ್ಟೆನ್ಸ್ ಇರ್ತದೆ. ಆ ಒಂದು ಇದರಲ್ಲಿ ಒಂದು ಕೆಲವು ಅಮೀಬಾಯ್ಡ್ ಸೆಲ್ಸ್ ಆಗ್ತದೆ. ಅಮೀಬಾಯ್ಡ್ ಸೆಲ್ಸ್ ಯೂಶಲಿ ದೀಸ್ ಅಮೀಬಾಯ್ಡ್ ಸೆಲ್ಸ್ ಏನು ಮಾಡ್ತವೆ, ಈ ಒಂದು ಆಹಾರವನ್ನು ಹೊಡೆಕೊಳ್ಳೋದಕ್ಕೆ they can engulf that and they can supply to these neighboring cells. ಈ ಡೈಜೆಸ್ಟ್ ಮಾಡಿ they want to supply to these cells. ಈ ವಾಟರಿಂಗ್ ಸೆಲ್ಸ್ ಅಕ್ಕಡೆ ಅಮೀಬಾಯ್ಡ್ ಸೆಲ್ಸ್ ಆರ್ ಪ್ರೆಸೆಂಟ್ ಬಿಟ್ವೀನ್ ದಿ ಟೂ ಮಧ್ಯದಲ್ಲಿ ಇರುವಂತ ಎರಡು ಲೇಯರ್ ಮಧ್ಯದಲ್ಲಿ ಇರ್ತವೆ. ಅಮೀಬೋಸೈಟ್ಸ್ ಅಂತ. ಇಲ್ಲಿ ನಾವು ಕೇಸ್ ದಿಸಲ್ಲಿ ನಾವು ಬಾಡಿಯ ಒಂದು ಅಲ್ಲಿ ಈ ಒಂದು ಯಾವ ಲೇಯರ್ ಅಲ್ಲಿ ಹೊಡ್ಕೊಳ್ಳೋದಿದೆ ನಾವು ಒಂದು ಇಲ್ಲಿ ಮುಖ್ಯವಾಗಿ ಪೈನೋಸೈಟ್ಸ್ ಅಂತ ಏನು ಕರಿತೀವಲ್ಲ, ಆ ಒಂದು ಕಲರ್ ಸೆಲ್ಸ್ ಎಲ್ಲಿದಾವೆ ಈ ಸ್ಪಾಂಜಿಯಸ್ ಕ್ಯಾವಿಟಿನ ಫೇಸ್ ಮಾಡ್ಕೊಂಡವು, ಅಥವಾ ಅದೇ ಪ್ರೆಸೆಂಟ್ ಆಗಿ ರೇಡಿಯಲ್ ವಾಲ್ ಅಡ್ಡ ವಾಲ್ ರೇಡಿಯಲ್ ವಾಲ್ ಅಲ್ಲಿ ಇದಾವೆ ಅನ್ನೋದ್ರ ಮೇಲೆ ಅದು ಹೊಡ್ಕೊಳ್ಳೋದ್ರೆ ಒಂದು ಫ್ಲಾಜಿಲೇಟೆಡ್ ಒಂದು ಚೇಂಬರ್ಸ್ ಅಲ್ಲಿ ಈ ಒಂದು ಕಲರ್ ಸೆಲ್ಸ್ ಗಳು ಕಂಡು ಬರ್ತವೆ. ಅದ್ರ ಮೇಲೆ ನಾವು ಬಾಡಿ ಪ್ಲಾನ್ ನೋಡ್ಕೊಂಡಾಗ ನಾವು ನೋಡಿಕೊಳ್ಳೋದ್ರೆ ವಾಟರ್ ಇಲ್ಲಿ ಸೈಕಾನ್ ಟೈಪ್ ಬಾಡಿ ಇದೆ. ಈ ತರ ಇದು ಸೈಕಾನ್, ಈ ತರ ಒಂದು ಕಲರ್ ಸೆಲ್ಸ್ ಈ ಸ್ಪಾಂಜಿಯಸ್ ಫೇಸ್ ಮಾಡಿದ್ರೆ ಸೈಕಾನ್ ಟೈಪ್ ಅಂತ ಕರಿತೀವಿ. ಇನ್ನೊಂದು ಆಸ್ಕಾನ್ ಟೈಪ್ ಅಂದ್ರೆ ಈ ಒಂದು ಕಲರ್ ಸೆಲ್ಸ್ ರೇಡಿಯಲ್ ವಾಲ್ ಇದ್ರೆ ಆಸ್ಕಾನ್ ಟೈಪ್ ಅಂತ ಕರಿತೀವಿ. ಅಂಡ್ ಇನ್ ಕೇಸ್ ಫ್ಲಾಜಿಲೇಟೆಡ್ ಚೇಂಬರ್ಸ್ ಅಲ್ಲಿ ಲ್ಯೂಕಾನ್ ಟೈಪ್. ಫ್ಲಾಜಿಲೇಟೆಡ್ ಚೇಂಬರ್ಸ್ ಅಲ್ಲಿ ಈ ಒಂದು ಕಲರ್ ಸೆಲ್ಸ್ ಪೈನೋಸೈಟ್ಸ್ ಇದ್ರೆ ಲ್ಯೂಕಾನ್ ಟೈಪ್. ಈ ಡಿಫರೆಂಟ್ ಟೈಪ್ಸ್ ಆಫ್ ಮುಖ್ಯವಾದಂತ ಈ ಕಲರ್ ಸೆಲ್ಸ್ ಇದೆ ಅಂದ್ರೆ ನಾವು ಬಾಡಿ ಫಾರ್ಮ್ಸ್ ಅಲ್ಲಿ ಆಸ್ಕಾನ್ ಟೈಪ್ ಅಂದ್ರೆ ರೇಡಿಯಲ್ ವಾಲ್ಸ್ ಅಲ್ಲಿ ಕಲರ್ ಸೆಲ್ಸ್ ಇದೆ ಆಸ್ಕಾನ್ ಟೈಪ್. ಈ ಸ್ಪಾಂಜಸ್ ಲೈನಿಂಗ್ ಕಲರ್ ಸೆಲ್ಸ್ ಲೈನಿಂಗ್ ಯಾವ ಲೈನಿಂಗ್ ಅಲ್ಲದೆ ಸ್ಪಾಂಜಸ್ ಲೈನಿಂಗ್ ಅಲ್ಲಿ ಕಲರ್ ಸೆಲ್ಸ್ ಇದೆ ಸೈಕಾನ್ ಟೈಪ್. ಸೈಕಾನ್ ಅಂತ ಇದು. ಆಮೇಲೆ ಆಸ್ಕಾನ್ ಟೈಪ್ ಅದಕ್ಕೆ ಲ್ಯೂಕಾನ್ ಟೈಪ್ ಫ್ಲಾಜಿಲೇಟೆಡ್ ಚೇಂಬರ್ಸ್ ಒಳಗಡೆ ಇವು ಕಂಡು ಬಂದಿದೆ. ಹೀಗೆ ನಾವು ಡಿಫ್ರೆಂಟ್ ಟೈಪ್ಸ್ ಇದಾವೆ. ಅಂಡ್ ನಾವು ಲೆಟ್ ಮಿ ಪಾಸ್ ನೋಡಿಕೊಳ್ಳೋದ್ರೆ ಈ ಒಂದು ಜೀವಿಗಳಲ್ಲಿ ಒಂದು ಸ್ಕೆಲಿಟನ್ ಇದೆ, ಇಟ್ಸ್ ಕಾಲ್ಡ್ ಎಂಡೋಸ್ಕೆಲಿಟನ್. ನಮ್ಮ ಬಾಡಿ ಒಳಗೆ ಸ್ಕೆಲಿಟನ್ ನೋಡಿಕೊಳ್ಳೋದ್ರೆ ಬೋನ್ಸ್ ಇಂದ ಮಾಡಲ್ಪಟ್ಟಿದೆ ಎಂಡೋಸ್ಕೆಲಿಟನ್. ಹಾಗೆ ಈ ಜೀವಿಗಳಲ್ಲಿ ಇನ್ ಬಿಟ್ವೀನ್ ದೀಸ್ ಟೂ ಲೇಯರ್ಸ್ ಮಧ್ಯದಲ್ಲಿ ಇರೋದು ಕೆಲವು ನೀಡಲ್ ಲೈಕ್ ಸ್ಟ್ರಕ್ಚರ್. ಎಂಡೋಸ್ಕೆಲಿಟನ್ ಇದ್ರೆ ಈ ನೀಡಲ್ ಟೈಪ್ ಸ್ಟ್ರಕ್ಚರ್ಸ್ ಕಾಣ್ತವೆ. ದೇ ಮೇ ಬಿ ಬ್ರಾಂಚ್ ಲೈಕ್ ದಿಸ್, ಈ ತರ ಬ್ರಾಂಚ್ ಆಗಿರ್ಬೋದು. ನೀಡಲ್ ಲೈಕ್ ಸ್ಟ್ರಕ್ಚರ್ ಅಂದ್ರೆ ಎಂಡೋಸ್ಕೆಲಿಟನ್ ಇಸ್ ಕನ್ಸಿಸ್ಟ್ ಆಫ್ ನೀಡಲ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ದೆಮ್ ಆಸ್ ಸ್ಪಿಕ್ಯೂಲ್ಸ್ ಅಥವಾ ಫೈಬರ್ ತರ ಕಂಡು ಬರ್ಬೋದು. ಪ್ರೋಟೀನ್ ಇಂದ ಮಾಡಲ್ಪಟ್ಟ ಸ್ಪಾಂಜಿಂಗ್ ಫೈಬರ್. ಹಂಗಾಗಿ ನಾವು ನೋಡಿಕೊಳ್ಳೋದು ದೇ ಪೊಸೆಸ್ ಇಂಟರ್ನಲ್ ಸ್ಕೆಲಿಟನ್. ಒಳಗಡೆ ಎಂಡೋಸ್ಕೆಲಿಟನ್ ಅಂದ್ರೆ ಇಂಟರ್ನಲ್ ಸ್ಕೆಲಿಟನ್. ಇನ್ ದಿ ಫಾರ್ಮ್ ಆಫ್ what called them as a needle like structures. In the next point they possess internal skeleton. They possess internal skeleton. They possess internal skeleton. In ಯಾವ ರೂಪದಲ್ಲಿ in the form of needle like structure. Needle like structure. A needle like structure is called spicules.
ನೆನಪಿಟ್ಕೊಳ್ಳಿ, spicules really important characteristic. Spicules ಅಂತ ಆ spicules may be branch like this. what do you call them as ಈ ತರ ಅಲ್ಲಿ ಬ್ರಾಂಚ್ ಇರಬಹುದು ಅಥವಾ what do you call it, branch like. ಈ spicules ಅಲ್ಲಿ spicules ಇರಬಹುದು or vertical fibers like sponge protein ಗೆ ಬರುವಂತ the fibers ಕಂಡು sponging fibers ಇರಬಹುದು. ಇವೇನು ಮೇಡಮ್ ಆಫ್ spicules or ಇವೇನು ಮೇಡಮ್ ಆಫ್ sponging fibers. ಈ spicules are usually of two types. There are two types of spicules that ಅವು ಏನಿಂದ ಮಾಡಲ್ಪಟ್ಟಿವೆ ಅಂದ್ರೆ spicules ನಾವು ಎರಡು ತರ ಕರೀಬಹುದು. ಅಂದ್ರೆ some of them are made of particular calcium carbonate and some of them are made of siliceous silicon ಮಾಡಲ್ಪಟ್ಟಿದ್ದಾರೆ siliceous. And based on the material from which the spicules are made up of, spicules are classified into two types. Which are those which are made up of calcium carbonate or calcareous spicules. ಯಾವ spicules ಗಳು ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಮಾಡಲ್ಪಟ್ಟಿದ್ರೆ ಅವನ್ನೆಂದರೆ ಕ್ಯಾಲ್ಕೇರಿಯಸ್ spicules ಅಂತ ಕರೀತೀವಿ. those which are made up of particular ಸಿಲಿಕಾ ಇಂದ ಮಾಡಲ್ಪಟ್ಟಿದ್ರೆ ಸಿಲಿಷಿಯಸ್ spicules ಅಂತ ಕರೀತೀವಿ. ಈಗ ಇದ್ರ ಮೇಲೆ ಬೇಸ್ ಆನ್ ದಟ್ ವಿ ಆರ್ ಆಲ್ಸೋ ಕ್ಲಾಸಿಫೈಡ್ ದಿ ವರ್ಗೀಕರಣ ಮತ್ತೆ ವರ್ಗೀಕರಣ ಮಾಡ್ತಾ ಇದ್ವಿ. ಆ ಕ್ಲಾಸಸ್ ಅಲ್ಲಿ ಹೇಳ್ತೀವಿ. ಅಂದ್ರೆ spicules are of two types. ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್, ಕ್ಯಾಲ್ಕೇರಿಯಸ್ spicules ಅಥವಾ ಸಿಲಿಷಿಯಸ್ spicules. ಅಥವಾ ಕೆಲವೊಂದು ಈ spicules ಗಳಿಂದ ಒಂದು ಫೈಬರ್ ಇಂದ ಮಾಡಲ್ಪಡುತ್ತವೆ. ಆ ಫೈಬರ್ಸ್ ಮಾಡಿಕೊಂಡ್ರೆ ಈ ತರ ಫೈಬರ್ ಪ್ರೋಟೀನ್ ಇಂದ ಮಾಡಲ್ಪಡುತ್ತವೆ. those are called sponging fibers. ನಾವು sponging fibers ಅಂತ ಕರೀತೀವಿ. ಹೀಗೆ ಇವುಗಳಲ್ಲಿ ಮುಖ್ಯವಾಗಿ ನಾವು these are the familiar characters ಅಂತ ಹೇಳಿಕೊಳ್ಳುತ್ತೆ. ಫೋರಿಫೆರಾದಲ್ಲಿರುವ ಮುಖ್ಯವಾದಂತ ಕ್ಯಾರೆಕ್ಟರ್ಸ್ ನೋಡಿದಾಗ ನೀವು ಎರಡು ಲೇಯರ್ಸ್ ಇಂದ ಮಾಡಲ್ಪಟ್ಟಿದೆ. ಡರ್ಮಲ್ ಲೇಯರ್ ಒಳಗೆ ಪಿನಾಕೋಡರ್ಮ್ ಅಂಡ್ ಕೊಯನೋಡರ್ಮ್ ಅನ್ನೋದು. ಅಲ್ಲಿ ಒಳಗಡೆ ಒಂದು ಬಾಡಿ ಒಳಗಡೆ ಒಂದು ಕ್ಯಾವಿಟಿ ಇದೆ, ಸ್ಪಾಂಜಸಿಲ್. ಆ ಬಾಡಿ ಇಸ್ ನಂಬರ್ ಆಫ್ ಪೋರ್ಸ್ ಇದೆ, ಆಸ್ಟ್ರಿಯಾ ವಿತ್ ವಾಟರ್ ಅಂಡ್ ವಾಟರ್ ಕೆನಾಲ್ ಸಿಸ್ಟಮ್ ಇದೆ. ನಾವು ಈಗ ಸರಳ ಜೀವಿಗಳಲ್ಲಿ ಈ ಡೈಜೆಷನ್ ಹೆಂಗ್ ನಡೀತದೆ? ಡೈಜೆಷನ್ ಇಸ್ ಒಂದು ಆರ್ಗನ್ ಇಲ್ಲ. ಹಂಗೆ ಇಟ್ಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಬೈ ದಿ ವಾಟ್ ಕಾಲ್ಡ್ ಎಸ್ ಇಂಟ್ರಾಸೆಲ್ಯುಲರ್ ಡೈಜೆಷನ್. ಅಂದ್ರೆ ಇಲ್ಲಿ ಡಿಫ್ಯೂಷನ್ ಮುಖಾಂತರ ಆಹಾರ ಪದಾರ್ಥಗಳು ಸೆಲ್ ಒಳಗಡೆ ಹೋಗ್ತವೆ. ಅಲ್ಲಿ ಡೈಜೆಷನ್ ಸೆಲ್ ಒಳಗಡೆ ನಡೆಯುವುದಿಲ್ಲ. ಸೆಲ್ ಒಳಗಡೆ ಡೈಜೆಷನ್ ನಡೆಯುವುದಿಲ್ಲ. ಇಂಟ್ರಾಸೆಲ್ಯುಲರ್, ಇಂಟ್ರಾ ಅಂದ್ರೆ ವಿತಿನ್ ಸೆಲ್ಸ್ ಡೈಜೆಷನ್ ಇಂಟ್ರಾಸೆಲ್ಯುಲರ್. ಸೆಲ್ ಒಳಗಡೆ ಡೈಜೆಷನ್ ಇರ್ತದೆ, ಇಂಟ್ರಾಸೆಲ್ಯುಲರ್ ಡೈಜೆಷನ್ ಅಂತ ಕರೀತೀವಿ. ಈ ಸೆಲ್ ಒಳಗಡೆ ಡೈಜೆಷನ್ ನಡೆದಿದೆ. ಆ ಡೈಜೆಷನ್ ನಡೆದ ನಂತರ ಅದರಲ್ಲಿ ಮೆಟಬಾಲಿಕ್ ರಿಯಾಕ್ಷನ್ ಇಟ್ಕೊಂಡು ಆ ಸೆಲ್ ಒಳಗಡೆ ಬೇಕಾದಂತಹ ಪೋಷಕಾಂಶಗಳನ್ನ ಬಾಡಿ ಸೆಲ್ ಒಳಗೆ ಇಟ್ಕೊಂಡು ಕಾರ್ಯವನ್ನು ನಡೆಸುತ್ತೆ. ಬೇಕಾದ ವಸ್ತುಗಳಿಗೆ ಹೊರಗಡೆ ಬರುತ್ತೆ. ಒಂದು ಸ್ಪಾಂಜಸಿಲ್ ಬರುತ್ತೆ, ಸ್ಪಾಂಜಸಿಲ್ ಇಂದ ಹೊರಗೆ ಬರುತ್ತೆ ಆಸ್ಕ್ಲಮ್. ಹಾಗಾಗಿ ಒಂದು only one open incomplete digest system ಅಂತ ಹೇಳ್ಬೋದು ನಾವು. What you call them is a do not having two openings. What you call only one opening is there. That is called them is a incomplete digest system is there. ಹಾಗಾಗಿ ಇನ್ನು ಬೇರೆ ಏನಿದೆ ಆರ್ಗನ್ಸ್ ಇನ್ನೂ ಡೆವಲಪ್ ಆಗಿಲ್ಲ. what you call them excretory organs ಇಲ್ಲ, respiratory organ ಇಲ್ಲ. ಈಗ excretory organs ಇಲ್ಲ, ಯಾಕಂದ್ರೆ there is usually excretion is going to take place in this larger opening. And respiratory system is not also in well developed. ಇನ್ನು ಡೆವಲಪ್ ಆಗಿಲ್ಲ. ಇದು ಲೋಯರ್ ಆರ್ಗನಿಸಮ್. ಇಲ್ಲಿ ರೆಸ್ಪಿರೇಷನ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಅಂದ್ರೆ ಬಾಡಿ ಸೆಲ್ಸ್ ಏನ್ ಮಾಡ್ತವೆ, ಎಕ್ಸ್ಚೇಂಜ್ ಮಾಡ್ತವೆ ಗ್ಯಾಸ್. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ತಗೊಂಡು ಹೋಗ್ಬಿಡಬಹುದು, ಹೊರಗಡೆ ಕಾರ್ಬನ್ ಡೈಆಕ್ಸೈಡ್. ಬೈ ಸಿಂಪಲ್ ಮೆಕ್ಯಾನಿಸಮ್ ಕಾಲ್ಡ್ ಡಿಫ್ಯೂಷನ್. ದೇರ್ ಇಸ್ ನೋ ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ದೇರ್ ಇಸ್ ನೋ ಎಕ್ಸ್ಕ್ರೀಟರಿ ಸಿಸ್ಟಮ್. ಉಸಿರಾಟ ಕ್ರಿಯೆ ಮತ್ತೆ ತ್ಯಾಜ್ಯ ವಸ್ತು ಹೊರ ಹಾಕುವಂತ ವಿಸರ್ಜನಾ ಕ್ರಿಯೆಗಳಂತ ಈ ಎರಡೂ ಸಿಸ್ಟಮ್ಸ್ಗಳು ಈ ಒಂದು ಜೀವಿಯಲ್ಲಿ ಡೆವಲಪ್ ಆಗಿಲ್ಲ. ಅಂದ್ರೆ what you call the respiratory system and excretory systems are absent. The respiratory and ಮತ್ತೆ ಅದು excretory system. respiratory ಉಸಿರಾಟ ಕ್ರಿಯೆ, excretory ತ್ಯಾಜ್ಯ ವಸ್ತುವನ್ನು ವಿಸರ್ಜನಾ ಕ್ರಿಯೆ. excretory systems ಎರಡು ಸಿಸ್ಟಮ್ಸ್ಗಳು ಈ ಜೀವಿಯಲ್ಲಿ ಇನ್ನು ಡೆವಲಪ್ ಆಗಿಲ್ಲ. ಹಾಗಾಗಿ ಆಬ್ಸೆಂಟ್ ಇಲ್ಲ. ಓಕೆ, ಹಾಗಾಗಿ ಎರಡು ಸಿಸ್ಟಮ್ಸ್ ಡೆವಲಪ್ ಆಗಿಲ್ಲ. ಹಾಗಾಗಿ ಇನ್ನು ಯಾವ ಸಿಸ್ಟಮ್ಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ರೀಪ್ರೊಡಕ್ಷನ್ ಹೆಂಗ್ ನಡೀತದೆ ಈ ಜೀವಿಗಳಲ್ಲಿ? ರೀಪ್ರೊಡಕ್ಷನ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಬೈ ಟೂ ಮೆಥಡ್ಸ್ ಅಂತ ನಡೀತದೆ. ಒನ್ ಇಸ್ ಕಾಲ್ಡ್ asexual reproduction and the sexual reproduction.
Asexual reproduction is also called them as ಅಲೈಂಗಿಕ ಪುನರುತ್ಪತ್ತಿ. Sexual reproduction ಲೈಂಗಿಕ ಪುನರುತ್ಪತ್ತಿ ಅಂತ ಕರಿತೀವಿ. Asexual reproduction is going to take place by means of a buds formation ಆಗುತ್ತೆ. Those are called internal buds. ಏನಕ್ಕೆ ನಾವು internal buds ಮುಖಾಂತರ reproduce ಮಾಡುತ್ತೆ. Internal buds ಅಂದ್ರೆ ಯೂಶಲಿ ಇನ್ಸೈಡ್ ದಿ ಬಾಡಿ ಒಳಗಡೆ ಒಂದು ಬಡ್ ಫಾರ್ಮೇಷನ್ ಆಗುತ್ತೆ. ಇಂಟರ್ನಲ್ ಬಡ್ಸ್ ಇಲ್ಲಿ ಒಳಗಡೆ ಒಂದು ಬಡ್ ಫಾರ್ಮೇಷನ್ ಆಗುತ್ತೆ. ಆ ಇಂಟರ್ನಲ್ ಬಡ್ಸ್ ಆರ್ ಕಾಲ್ಡ್ ಜಿಮ್ಯೂಲ್ಸ್ ಅಂತೀವಿ. ಅವನು ಏನಂತ ಕರೀತೀವಿ ಜಿಮ್ಯೂಲ್ಸ್. ಈಗ ಜಿಮ್ಯೂಲ್ಸ್ ಇದಾವಲ್ಲ ಇದರಲ್ಲಿ ನೋಡಿ ಆ ಒಂದು ಜಿಮ್ಯೂಲ್ಸ್ ಅಲ್ಲಿ ಇದೆ ಅಗ್ರಿಗೇಟೆಡ್ ಸೆಲ್ಸ್. ಇದರಲ್ಲಿ ಆ ಜಿಮ್ಯೂಲ್ ಕನ್ಸಿಸ್ಟ್ ಆಫ್ ಎ ಗ್ರೂಪ್ ಆಫ್ ಸೆಲ್ಸ್ ಲೈಕ್ ದಿಸ್ ಗ್ರೂಪ್ ಆಫ್ ಸೆಲ್ಸ್ ನ ನಾವು ಒಂದು ಗುಂಪಾದಂತ ಕೋಶಗಳ ಸಮೂಹ ಕಂಡುಕೊಂಡಿರೋದೇ ಅದರಲ್ಲಿ ಜಿಮ್ಯೂಲ್ಸ್ ಗಳು. ಆ ಗುಂಪಾದ ಈ ಸ್ಪೆಷಲೈಸ್ ಸೆಲ್ಸ್ ಅಲ್ಲಿ ಕೆಪಾಸಿಟಿ ಪೊಟೆಂಟ್ ಸೆಲ್ಸ್ ದೇ ಆರ್ ಕೆಪಾಸಿಟಿ ಟು ಡೆವಲಪ್ ಇಂಟು ಎನಿ ಟೈಪ್ ಆಫ್ ದೇ ಕ್ಯಾನ್ ಡೆವಲಪ್ ಇಂಟು ಆರ್ಗನಿಸಮ್. ಒಂದು ಆರ್ಗನಿಸಮ್ ಆಗುವಂತ ಒಂದು ಸಾಮರ್ಥ್ಯ ಇರುವಂತ ಸೆಲ್ಸ್ ಗಳು those are called as what you call archaeocytes. what you call as archaeocytes ಅಂತ ಕರೀತೀವಿ. ಈ ಆರ್ಕಿಯೋಸೈಟ್ಸ್ ಸೆಲ್ಸ್ ಇದಾವಲ್ಲ ಅದು ಸುತ್ತ ಒಂದು ನ್ಯೂಕ್ಲಿಯಸ್ ಕೋಟಿಂಗ್ ಇರುತ್ತೆ. ಇದರ ಕಡೆ ಇಲ್ಲಿ ಕೋಟಿಂಗ್ ಇರುತ್ತೆ. And also these are also maybe present spicules involved. Then this is protective covering consists of a what you call nucleus covering irutte ಒಂದು cells utta. And these are totipotent cells. They have capacity to generate a new organism. ಅಂತ ಸೆಲ್ಸ್ ಇರಕ್ಕೆ ನಾವು ಆರ್ಕಿಯೋಸೈಟ್ಸ್ ಅಂತ ಕರೀತೀವಿ. ಈ ಒಂದು ನ್ಯೂಕ್ಲಿಯಸ್ ಕೋಟಿಂಗ್ ಇರುತ್ತೆ and endoskeleton spicules ಇರ್ಬೋದು. ಆಮೇಲೆ ಇಲ್ಲಿ ಒಂದು ಓಪನಿಂಗ್ ಇಸ್ ಪ್ರೆಸೆಂಟ್ ಇರ್ತದೆ ಮೈಕ್ರೋಫೈಲ್. ಈ ಒಂದು ಮೈಕ್ರೋಫೈಲ್ ಓಪನಿಂಗ್ ಇರುತ್ತೆ. ಇವೇನ್ ಮಾಡ್ತಾರೆ these archaeocytes ಇದಾವಲ್ಲ ಸೆಲ್ಸ್ ಇದ್ದ ಒಂದು ಸ್ಟ್ರಕ್ಚರ್ ನಾವು ಜಿಮ್ಯೂಲ್ಸ್ ಅಂತ ಕರಿತೀವಿ. ಈ ಜಿಮ್ಯೂಲ್ಸ್ ಏನಾಗ್ತವೆ ದೇ ಕಮ್ಸ್ ಔಟ್ ಟು ದಿಸ್ ಸ್ಪಾಂಜಸ್ ಇಂದ ಹೊರಬರ್ತಾರೆ. and usually they float in the water ಅಲ್ಲಿ ಫ್ಲೋಟ್ ಆಗ್ತಿರ್ತಾರೆ. and when they come when they have a suitable substrate when they available of the suitable substrate ಅಂತ ಸಿಕ್ಕಾಗ ಈ ಒಂದು ಸಬ್ಸ್ಟ್ರೇಟ್ ಅಂತ ಏನಂತೆ ಈ ಒಂದು ಜಿಮ್ಯೂಲ್ ಏನಾಗುತ್ತೆ ಈ ತರ they can inverted over the substrate. ಈ ಒಂದು ಮೈಕ್ರೋಫೈಲ್ ನ ಫೇಸ್ ಡಿಸ್ಕಂಟಿ ಇನ್ವರ್ಟೆಡ್ ಓವರ್ ದಿ ಸಬ್ಸ್ಟ್ರೇಟ್ and going to release these cells. ಈ ಸೆಲ್ಸ್ ಗಳನ್ನ ಏನು ಮಾಡ್ತಾ ಒಳಗಿನ ಸೆಲ್ಸ್ ಗಳನ್ನ ಇದು ರಿಲೀಸ್ ಮಾಡ್ತಾರೆ. ಈ ಸೆಲ್ಸ್ ಗಳನ್ನ ರಿಲೀಸ್ ಆಗುತ್ತೆ ಆರ್ಕಿಯೋಸೈಟ್ಸ್ ಅಂತ ದೇ ಗೋಯಿಂಗ್ ಟು ಡೆವಲಪ್ ಆಗಿ ನ್ಯೂ ಜೀವಿಗಳ ಹೊಸ ಜೀವಿಗಳಾಗಿ ಡೆವಲಪ್ ಆಗ್ತವೆ ಆರ್ಕಿಯೋಸೈಟ್ಸ್ ಬಿಕಾಸ್ ದೇರ್ ಕೆಪಾಸಿಟಿ. ಇಂಥ ಒಂದು ಸ್ಟ್ರಕ್ಚರ್ ಇದೆ ಜಿಮ್ಯೂಲ್ ಅನ್ನೋದು ದೇಹದ ಒಳಗಡೆ ಫಾರ್ಮೇಷನ್ ಆಗುತ್ತೆ. asexual internal buds formed in the body of the sponges is called them as gemmules. What is the gemmules? Even the asexual reproductive structures ಇವು ಅಲೈಂಗಿಕ ಪುನರುತ್ಪತ್ತಿ ಒಂದೇ ಜೀವಿಯಿಂದ ಆಗಿರೋದು. ಅಲೈಂಗಿಕ ಪುನರುತ್ಪತ್ತಿಯಿಂದ ಒಂದೇ ಪೇರೆಂಟ್ ಇಂದ ಬಂದಂತ ಈ asexual reproductive structures inside the body ಒಳಗಡೆ ಫಾರ್ಮೇಷನ್ ಆಗುತ್ತದೆ. internal buds asexual reproductive structure called them as internal buds ಅಂತ. ಈ internal buds formation ಆಗಿರ್ತಲ್ಲ ಅವನ್ನ gemmules ಅಂತ ಈ ಒಂದು ಮೆಥಡ್ ಇಂದ ಇದು ರೀಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗ್ ನಡೀತದೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಬೈ ಮೀನ್ಸ್ ಆಫ್ ಸೆಕ್ಸ್ ಆರ್ಗನ್ಸ್. ಇಲ್ಲಿ ಬಾಡಿ ಮೇಲೆ ಸೆಕ್ಸ್ ಆರ್ಗನ್ಸ್ ಡೆವಲಪ್ ಆಗೋದು ಸೆಕ್ಷುವಲ್ ನಡೀತದೆ. ಮೇಲ್ ಸೆಕ್ಸ್ ಆರ್ಗನ್ ಫೀಮೇಲ್ ಸೆಕ್ಸ್ ಆರ್ಗನ್ ದೋಸ್ ಗೋಯಿಂಗ್ ಟು ಡೆವಲಪ್ ಮಾಡಿಕೊಳ್ಳಿ ಇಂಟು ದೇವ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತವೆ ದೇ ಗೋಯಿಂಗ್ ಟು ಪ್ರೊಡ್ಯೂಸ್ ಗ್ಯಾಮೆಟ್ಸ್. those gametes ಏನಾಗ್ತದೆ ಲಿಂಗಾಣುಗಳು ಕೂಡಿಕೊಂಡಾಗ ಫ್ಯೂಷನ್ ಆಗಿ we can see formation of a new individual zygote ಆಗಿ ಫಾರ್ಮೇಷನ್ ಆಗುತ್ತೆ. ಇಲ್ಲಿ that means they can reproduce both by means of asexual methods as well as sexual method. ಎರಡೂ ಮೆಥಡ್ಸ್ ಇಂದ ಏನಂತದ್ದು ರೀಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಇಂಥ ಜೀವಿಗಳಲ್ಲಿ ನಾವು ಇಲ್ಲಿ ಕಂಡು ಬರುವಂತದ್ದು ಡೆವಲಪ್ಮೆಂಟ್ ಆಫ್ಟರ್ ದಿ asexual reproduction ಅಂದ್ರೆ ಆ ಒಂದು ಯುಗ್ಮಾಣು ಅಂತ ಏನಿದೆ ಜೈಗೋಟ್ ಏನಾಗಿರುತ್ತಲ್ಲ ಅದು ಹೆಂಗ್ ಡೆವಲಪ್ ಆಗುತ್ತೆ? ಡೆವಲಪ್ಮೆಂಟ್ ಮೇ ಬಿ ಯೂಶಲಿ ಇಂಡೈರೆಕ್ಟೆಡ್. ಕೆಲವು ಜೀವಿಗಳಲ್ಲಿ ಡೈರೆಕ್ಟ್ ಆಗಿ ಡೆವಲಪ್ ಆಗ್ಬಿಡ್ತವೆ ಅಂದ್ರೆ ದೇ ಗಿವ್ ಬರ್ತ್ ಟು ದಿ ಯಂಗ್ ಒನ್ಸ್ ದೇ ಕ್ಯಾನ್ ದೇ ಪ್ರೊಡ್ಯೂಸ್ ನ್ಯೂ ಜೀವಿಗಳು ಹೊಸದಾಗಿ ಹಂಗೆ ಡೈರೆಕ್ಟ್ ಆಗಿ ಅವು ಉತ್ಪತ್ತಿ ಮಾಡ್ತವೆ. ಆದ್ರೆ ಕೆಲವು ಜೀವಿಗಳಲ್ಲಿ ಇಂಡೈರೆಕ್ಟ್ ಆಗಿ ಡೆವಲಪ್ ಆಗುತ್ತೆ ಥ್ರೂ ದಿ ಸ್ಟೇಜಸ್. ಅನೇಕ ಹಂತಗಳಿದಾವೆ. ಅಲ್ಲಿ ಕೆಲವು ಲಾರ್ವಲ್ ಫಾರ್ಮ್ಸ್ ಕಂಡು ಬರ್ತವೆ. ಈ ಜೀವಿಗಳಲ್ಲಿ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್ ಇನ್ಕ್ಲೂಡಿಂಗ್ ದಿ 2 ಲಾರ್ವೆ ಕಂಡು ಬರ್ತವೆ. ಕಳೆದ ಆಂಪಿಬ್ಲಾಸ್ಟುಲಾ ಅಂಡ್ ಅಂದ್ರೆ ಕಳೆದ ಪ್ಯಾರನ್ಕೈಮುಲಾ. ಅಲ್ಲಿ ಮುಖ್ಯವಾದಂತದ್ದು 2 ಲಾರ್ವೆ. ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಏನಾಗಿದೆ ಡೆವಲಪ್ಮೆಂಟ್ ಬೆಳವಣಿಗೆ ಡೆವಲಪ್ಮೆಂಟ್ ಏನಾಗಿದೆ ಈಸ್ ಇಂಡೈರೆಕ್ಟ್ ಇದೆ. Indirect development includes larval stage.
Which are the two larvae comes under this indirect development is ಕಂಡು ಬರುತ್ತೆ. ಎರಡು larvae ಗಳು ಯಾವುವು ಅಂದ್ರೆ ಒಂದು ಕಾಲ್ Antiblastula. What do you call them as Antiblastula ಅಂತ ಕರೀತೀವಿ. ಇನ್ನೊಂದು what do you call them as Parenchyma. These are the two larvae which comes under the sponges. Which are the larvae? Antiblastula and Parenchyma. ಹಿಂಗೆ these are the different characteristic features of a what do you call them as ಫೋರಿಫೆರಾದ ಮುಖ್ಯವಾದಂತಹ ಲಕ್ಷಣಗಳಲ್ಲಿ ಅವು ಎಕ್ಸ್ಕ್ಲೂಸಿವ್ಲಿ ಮರೈನ್ ಆಗಿರುತ್ತೆ, ಎಸಿಮೆಟ್ರಿಕಲ್ ಬಾಡಿ ಇದೆ, ಸೆಲ್ಯುಲಾರ್ ಲೆವೆಲ್ ಇದೆ, ಟಿಶ್ಯೂ ಆಗಿಲ್ಲ. ಅಲ್ಲಿ ಎರಡು ಲೇಯರ್ಸ್ ಗಳಿವೆ, ಪಿನಾಕೋಡರ್ಮ್ ಅಂಡ್ ಕೊಯೆನೋಡರ್ಮ್. ಪಿನಾಕೋಡರ್ಮ್ ಅಲ್ಲಿ ಮುಖ್ಯವಾಗಿ ಪಿನಾಕೋಸೈಟ್ಸ್ ಅಂಡ್ ಕೊಯೆನೋಡರ್ಮ್ ಅಲ್ಲಿ ಕೊಯೆನೋಸೈಟ್ಸ್ ಅಂತ ಕಾಲರ್ ಸೆಲ್ಸ್ ಇದೆ. ಬಾಡಿಯಲ್ಲಿ ನ್ಯೂಮರಸ್ ಪೋರ್ಸ್ ಇದಾವೆ, ದೋಸ್ ಆರ್ ಸ್ಮಾಲ್ ಪೋರ್ಸ್ ಬಾಡಿ ಸರ್ಫೇಸ್ ಇವೆ. ನ್ಯೂಮರಸ್ ಪೋರ್ಸ್ ಆಸ್ಟಿಯಂ. ಆಸ್ಟಿಯಂ ಮುಖಾಂತರ ವಾಟರ್ ಎಂಟರ್ ಇಂಟು ದಿ ಸ್ಪಾಂಜಸಿಲ್ ಅಂತ ದೊಡ್ಡ ಕ್ಯಾವಿಟಿ ಬರುತ್ತೆ. ಅಂಡ್ ವಾಟರ್ ಕಮ್ಸ್ ಔಟ್ ಟು ದಿ ಒನ್ ಆಫ್ ದಿ ಓಪನಿಂಗ್ ಕಾಲ್ಡ್ ಆಸ್ಕುಲಮ್ ಮುಖಾಂತರ ಹೊರ ಬರುತ್ತೆ. ದಿಸ್ ಟೈಪ್ ಆಫ್ ಕೆನಾಲ್ ಸಿಸ್ಟಮ್, water canal system is present in the organism called water canal system. One of the important characteristic features of the vertical is a ಫೋರಿಫೆರಾ. ಈ ಫೋರಿಫೆರಾದಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ಏನು ನೋಡಿದ್ವಿ, ಇಲ್ಲಿ ಇದು ಬಾಡಿಯೊಳಗೆ ಇಂಟರ್ನಲ್ ಸ್ಕೆಲಿಟನ್ ಇದೆ. ಆ ಇಂಟರ್ನಲ್ ಸ್ಕೆಲಿಟನ್ ಇಸ್ what you call them as it is a needle like structures ಇಂದ ಮಾಡಲ್ಪಟ್ಟಿದೆ. ಆ needle like structures may be what you call them as spicules ಅಂತ ಕರೀತೀವಿ. Spicules may be made up of what you call them calcium, what you call them is it is made up of silica. Based on that we are also classifying these into what you call calcareous siliceous. ಆಮೇಲೆ some of them what you call them is I do not have these spicules ಇರೋದಿಲ್ಲ, ಅವು ಸ್ಪಾಂಜಿಂಗ್ ಫೈಬರ್ಸ್ ಇರುತ್ತೆ. ಈಗ ನಾವು ಈ ತರ ಹೇಳಿದ್ವಿ. ಆಮೇಲೆ ಇಲ್ಲಿ ಡೆವಲಪ್ಮೆಂಟ್ ಬೈ ಇಂಡೈರೆಕ್ಟ್ ಇದೆ, ರಿಪ್ರೊಡಕ್ಷನ್ asexual reproduction by the formation of internal buds called the fuels ಇಂದ ಆಗುತ್ತೆ. sexual reproduction by the gametes, fusion of gametes. Development is indirect, including the two larval stages what you call them Antiblastula and what you call them Parenchyma. ಇಲ್ಲಿ ನಾವು ಇದರಲ್ಲಿ ಕ್ಲಾಸಸ್ ಗಳು ನೋಡಿದಾಗ ಮೂರು ಯಾವ ಒಂದು ಈ ಒಂದು ಸ್ಪಿಕ್ಯೂಲ್ಸ್ ನ ಬಾಡಿಯಿಂದ ಮಾಡಲ್ಪಟ್ಟಿದೆ ಇಂಟರ್ನಲ್ ಸ್ಕೆಲಿಟನ್ ಮೇಲೆ ನಾವು ಕ್ಲಾಸಸ್ ಗಳನ್ನ ಮೂರು ತರ ಹೇಳ್ಬೋದು. what you call them ಕ್ಯಾಲ್ಕೇರಿಯಾ, ಎಕ್ಸಾಕ್ಟಿನಿಲಿಡಾ, what you call them another call them ಡಿಮೋಸ್ಪಾಂಜಿಯೇಟ್. ನಿಮ್ಮ ಸಿಲೆಬಸ್ ಏನಿಲ್ಲ, ಸ್ಟಡಿ ದೀಸ್ ಆರ್ ಒನ್ ಆಫ್ ದಿ ಡಿಫರೆಂಟ್ ಕ್ಲಾಸಸ್ ಕಮ್ಸ್ ಅಂಡರ್ ದಿ what you call them ಫೋರಿಫೆರಾದಲ್ಲಿ ಇರುವಂತ ಮೂರು ಕ್ಲಾಸ್ ಇದಾವೆ. which are the classes comes under the Forifera. One is called Calcarea and next one is called as Exactinida and next one is called as Demospongiate. ಇಲ್ಲಿ Calcarea, Exactinida and Demospongiate. Calcarea ಗೆ ಈ ಸ್ಪಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್. These spicules are made up of what called as siliceous. These spicules are made up of spongin fibers. Based on that, we are classified into three classes. ಇದರಲ್ಲಿ ಕೆಲವು ಜೀವಿಗಳಲ್ಲಿ ಬರುವಂತಹ ಜೀವಿಗಳನ್ನು ನಾವು ಮೂರು ವರ್ಗಗಳನ್ನಾಗಿ ಮಾಡ್ಕೊಂಡಿದ್ವಿ. ಅವನ್ನ ಸ್ಟಡಿ ಮಾಡ್ಲಿಕ್ಕೆ ಪರ್ಪಸ್ ಕಳೆದ್ರೆ ಯಾವ ಒಂದು ನೀಡಲ್ಸ್ ಲೈಕ್ ಸ್ಟ್ರಕ್ಚರ್ ಸ್ಪಿಕ್ಯೂಲ್ಸ್ ಗಳು ಯಾವ ರೀತಿ ಮಾಡಲ್ಪಟ್ಟಿದ್ದಾವೆ, ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್, ಮೇಡ್ ಅಪ್ ಆಫ್ ಸಿಲಿಕಾ ಇಂದ ಮಾಡಲ್ಪಟ್ಟಿದ್ದಾವೋ ಅಥವಾ ಅವರಿಗೆ ಸ್ಪಾಂಜಿನ್ ಫೈಬರ್ ಇದೆ. ಈಗ ಕ್ಯಾಲ್ಕೇರಿಯಾ ಎಕ್ಸಾಂಪಲ್ ಸೈಕಾನ್. ಇಲ್ಲಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯೂಪಲಿಕ್ಟಿಲಾ ಅಂಡ್ ಅಯರೋನಿಮಾ. ಆಮೇಲೆ ಯೂಸ್ ಡಿಮೋಸ್ಪಾಂಜಿಯೇಟ್, ಹೀಗೆ ಈ ಅನೇಕ ಎಕ್ಸಾಂಪಲ್ಸ್ ನೀವು ಇದಕ್ಕೆ ಕೊಡಬಹುದು ಅನ್ನೋದು. ಬೇಸ್ಡ್ ಆನ್ ಆಕ್ಟಿವಿಟಿ what you call them is three class are Calcarea, Exactinida and Demospongiate. ಇಲ್ಲಿ ನಾವು ಸೈಕಾನ್ ಈ ತರ ಕಾಣ್ತಾರೆ. ಸೈಕಾನ್ ನೋಡಿದ್ರೆ ಲುಕ್ ಲೈಕ್ ದಿಸ್. ಇಂದ ಅನೇಕ ಗುಂಪಲ್ಲಿ ಬೆಳ್ಕೊಂತ ಹೋಗುತ್ತೆ ಕಾಲೋನೀಸ್ ಅಲ್ಲಿ ಇನ್ಸೈಡ್ ವಾಟರ್ ಕಾಂಟ್ ಅಟ್ಯಾಚ್ ಫಾರ್ಮ್ and this looks like this. ಬಾಡಿ ಅಲ್ಲಿ ನಾವು ನ್ಯೂಮರಸ್ ಫೋರ್ಸ್ ಇದೆ. And next one called Eupalyptilla ಅಂತ ಇದೆ. what you call this name of them called Eupalyptilla. This concept is a Venus flower basket. ಈ human Venus flower basket ಅಂತ ಕರೀತಿದ್ರು. This is that concept they going to give Japanese, they going to give the marriage, they going to present this what you call them as a ಈ ಒಂದು Eupalyptilla they going to present in the wedding ceremonies as a gift because it look like a ಒಂದು flower like ಚೆನ್ನಾಗಿ ಕಾಣುತ್ತೆ. Venus flower basket ಅಂತ ಕರೀತಾರೆ. ಈ Venus flower basket look like this. ಒಂದರ
look like what you call as eupalicula in the head. The larger opening body in the ಕೆಳಗಡೆ you can see what you call as a tuft of what you call as sponging fibers at the side. You call it as a sponging fiber. ಇಲ್ಲಿ ಮುಖ್ಯವಾಗಿ ಬಾಡಿ ಒಳಗಡೆ ಇರುವಂತದ್ದು ಈ ಒಂದು ಅನೇಕ ಸ್ನಾಯುಗಳು ಮೇನ್ ಬಾಡಿ ಲುಕ್ ಲೈಕ್ ದಿಸ್. ಆಮೇಲೆ ನೆಕ್ಸ್ಟ್ ಒಂದು ಕಲ್ತಿನ ಅದರ್ ಒನ್ ಇಸ್ ಕಲ್ತಿನ ಯೂಸ್ ಸ್ಪಾಂಜಿ. ಯೂಸ್ ಸ್ಪಾಂಜಿ ಅಂದ್ರೆ ಬಾರ್ ಸ್ಪಾಂಜ್ ಅಂತ ಕರೀತಾರೆ. ಈಗ ಯೂಸ್ ಫಾರ್ ದಿ ಬಾರ್ ಪರ್ಪಸ್. ಇವರಿಗೆ ಬಾಡಿಗೆ ಅನ್ನ ನಾವು ಬಾತ್ ಮಾಡಬೇಕಾದ್ರೆ ರಬ್ಬಿಂಗ್ ಫಾರ್ ದಟ್ ದೇ ಗೋಯಿಂಗ್ ಟು ಯೂಸ್ ದಿಸ್ ವಾಟ್ ಕಲ್ತಿನ ಇದಕ್ಕೆ ನ್ಯೂಮರಸ್ ಸ್ಪಾಟ್ಸ್ ಲೈಕ್ ದಿಸ್. ಬಾಡಿಯಲ್ಲಿ ಸ್ಪಿಕ್ಯೂಲ್ಸ್ ಗಳು ಕಾಣಬಹುದು, ಅನೇಕ ಅನ್ನಗಳು ಕಾಣಬಹುದು. ದಿಸ್ ಕಾಲ್ಡ್ ಯೂಸ್ ಸ್ಪಾಂಜಿ ಅನ್ನೋದು. ಅಂಡ್ ನೆಕ್ಸ್ಟ್ ಒಂದು ಕಲ್ತಿನ ಹೈಲೋನಿಮಲ್ ಲುಕ್ ಲೈಕ್ ದಿಸ್. This is a body like this, the projection line, this is your body, and it's a rope, there are rope in the body. Ilagade you can see that called as a ಒಂದು fibers will come. The rope look like a rope, there rope fiber, rope or sponge ಕರೀತೀವಿ. ಇಲ್ಲಿ ಮುಖ್ಯವಾಗಿ ನಾವು ಹೈಲೋನಿಮಲ್ ಗ್ಲಾಸ್ ಸ್ಪಾಂಜ್, ಟ್ರಾನ್ಸ್ಪರೆಂಟ್ ಆದ ಗ್ಲಾಸ್ ಸ್ಪಾಂಜ್ ಅಂತ ಕರೀತೀವಿ, ಸೈಕಾನ್ ಅಂತ ಕರೀತೀವಿ, ಸ್ಕೈಪಾ ಅಂತ ಒಂದಿದೆ, ಯೂಸ್ಪಾಂಜಿ ಇದೆ, ಯುಪಲಿಕ್ಟಿಲಾ ಅಂತ ಇದೆ. what you call them as ಹೈಲೋನಿಮಾ ಅಂತ ಇದೆ. these are the different organisms is comes under the what you call them as ಫೋರಿಫೆರಾ ಒಂದು ಫೈಲಮ್ ಅಲ್ಲಿ ಕಂಡು ಬರುವಂತ ಡಿಫರೆಂಟ್ ಜೀವಿಗಳು. ಇವು ಸಮುದ್ರದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಓನ್ಲಿ ಒನ್ ಫ್ರೆಶ್ ವಾಟರ್ ಸ್ಪಾಂಜ್ ಇದೆ, ಸ್ಪಾಂಜಿಲಾ ಅನ್ನೋದು. ಫ್ರೆಶ್ ವಾಟರ್ ಸ್ಪಾಂಜ್ ಯಾವ್ದು ಅಂತ ಕೇಳಿದ್ರೆ ಒನ್ ಮಾಸ್ ಇಸ್ ಎ ಫ್ರೆಶ್ ವಾಟರ್ ಫಾರಮ್. ಮೋಸ್ಟ್ ಆಫ್ ದೆಮ್ ಆರ್ ಮರೈನ್, ಓನ್ಲಿ ಒನ್ ಇಸ್ ಎ ಫ್ರೆಶ್ ವಾಟರ್ ಫಾರಮ್, ದಟ್ ಇಸ್ ವಾಟ್ ಯು ಕಾಲ್ ಇಟ್ ಸ್ಪಾಂಜಿಲಾ. ಇಸ್ ಎ ಫ್ರೆಶ್ ವಾಟರ್ ಫಾರಮ್ ಅಲ್ಲಿ ಇರೋದ್ರಲ್ಲಿ ಸ್ಪಾಂಜಿಲಾ. Okay, this is called a fresh water farm. Fresh water farm. In exclusively ಬಿಟ್ಟರೆ ಎಲ್ಲ most of them are what called as a marine farms ಆಗಿರುತ್ತವೆ. Okay, with this I want to complete the one of the phylum what we call Porifera. In the next class let me pass on to the next other phylums of this animal.